ಅದಾಯ್ತು. ಅದಾದ್ಮೇಲೆ ನಾನು ಟಗರು ಪಲ್ಯ ಮಾಡಿದೆ, ನಮ್ಮ ಡಾಲಿ ಅಣ್ಣನ ಬ್ಯಾನರಲ್ಲಿ ಆಗಿರೋಂಥ ಟಗರು ಪಲ್ಯ ಮಾಡಿದ್ವಿ. ಟಗರು ಪಲ್ಯ ಮಾಡಿ ಇದ್ರ ಈವೆಂಟ್ ಇತ್ತು, ದರ್ಶನ್ ಸರ್ ಗೆಸ್ಟು. ನನ್ನ ಮನೆಯಲ್ಲಿ ನನ್ನ ಕಸಿನ್ಸ್ ಎಲ್ಲ ಇದ್ರು, ಅವ್ರ ಹತ್ರ ಹೇಳಿದೆ ಇವತ್ತು ಹೋಗೋಣ ಎಲ್ಲರೂ. ಏನಿಲ್ಲ, ದರ್ಶನ್ ಸರ್ ಸ್ಟೇಜ್ ಮೇಲೆ ಬಂದ್ರು ಕೂಡಲೇ ಒಂದು ಹಾಯ್, ನಾನು ಸರ್ ನಮಸ್ತೆ ಅಂದಾಗ ಹಿಂಗೆ ಅಂದ್ರೆ ಸಾಕು, ಇಷ್ಟೇ ನನ್ನ ಕನಸು ಕಂಡ್ರು, ಬನ್ನಿ ಹೋಗೋಣ ಅಂತ ಹೋದ್ವಿ. ಸರ್ ಹೋಗಿ ಹಿಂಗೆ ಮುಂದೆ ಸೋಫಾ ಮೇಲೆ ಕೂತಿದ್ದು ದರ್ಶನ್ ಸರ್ ಬಂದರು. ಹಿಂಗೆ ಬಂದರು, ನಾನು ಹಿಂಗೆ ನಿಂತ್ಕೊಂಡೆ, ಅವ್ರು ನಾನು ನೋಡೂ ಇರಲಿಲ್ಲ. ನಾವೆಲ್ಲಿ ಹಿಂಗೆ ಕಾಣಿಸ್ತೀವಿ ಸರ್. ಸೀದಾ ಸ್ಟೇಜಿಗೆ ಹೋಗಿ ಹಿಂಗೆ ಮೈಕ್ ತೊಗೊಂಡು ಫಸ್ಟ್ ಬಂದೆ, ಹುಲಿ ಕ್ಯಾರೆಕ್ಟ್ರು ನೀವೆಲ್ಲ ಮಾಡೋದು, ನಾನು ನಿಮ್ಮ ಸ್ಕಿಟ್ ಎಲ್ಲ ನೋಡ್ತೀನಿ ಸರ್, ತುಂಬ ಚೆನ್ನಾಗಿ ಮಾಡೋದು. ನಾನು ಸತ್ತೇ ಹೋಗ್ಬಿಟ್ಟೆ ಸರ್ ಅಲ್ಲಿ. ನನಗೆ ನನ್ನ ಉದ್ದೇಶ ಒಂದು ಹಾಯ್ ಮಾಡಿದ್ರೆ ಸಾಕು ಅಂತ. ಸೊ ನನಗೆ ಇವರು ನನ್ನನ್ನು ನೋಡ್ತಾರ, ನಾನೇ ಇವ್ರನ್ನ ನೋಡಕ್ ಸಾಯ್ತೀನಿ. ನನ್ನ ಸ್ಕಿಟ್ ಅಂದ್ರೆ ಹುಲಿ ಕಾರ್ತಿಕ್ ಅಂತ ಹೆಸರು ನೆನಪಿರ್ಬೇಕಂದ್ರೆ ಅವ್ರು ನನ್ನ ಸ್ಕಿಟ್ ನೋಡಿರ್ಬೇಕು ತಾನೆ ಸರ್. ಕಾರ್ತಿಕ್ ಅಂದ್ರೆ ಹುಲಿ ಕಾರ್ತಿಕ್ ಅಂದ್ರೆ ಆ ಹುಲಿ ಕ್ಯಾರೆಕ್ಟರ್ ಎಲ್ಲ ನೀವೇ ಮಾಡೋದಲ್ವಾ ಅಂತ ಎಲ್ಲ ಹೇಳ್ತಾರಂದ್ರೆ, ಅದಾದ್ಮೇಲೆ ನಾನು ಹೋದೆ, ನಾನು ನಮಸ್ಕಾರ ಮಾಡಿಕೊಂಡು ನಾನು ಎಲ್ರಿಗೂ ಕಾಲು ನಮಸ್ಕಾರ ಮಾಡ್ತೀನಿ ಸರ್. ಏನಂದ್ರೆ ಇಲ್ಲಿ ಸಾಧಕರು ಅದು ಅಂತಲ್ಲ ಸರ್, ನನ್ನ ವಿಷಯದಲ್ಲಿ ಹೆಂಗಂದ್ರೆ ನನ್ಕಿಂತ ದೊಡ್ಡವರು ಇದ್ರೆ ಅವರೆಲ್ಲ ನನ್ಗೆ ದೇವ್ರ ರೆಸ್ಪೆಕ್ಟ್. ಅದು ಕಾಲು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಪುಣ್ಯ ಬರುತ್ತೆ ಬಿಟ್ರೆ ಇದರಿಂದ ಬಕೆಟು ಪಕೆಟ್ ಅಂತ ಏನೂ ಇಲ್ಲ. ಹಂಗಾದ್ರೆ ನೀವು ನಿಮ್ಮ ಅಪ್ಪ ಅಮ್ಮಂಗ್ ಬಕೆಟೆ ಆಯ್ತಾ. ಜನ ಹೇಳಿದ್ರೆ ಈ ಬಕೆಟು ಪಕೆಟ್ ಅಂದ್ರೆ ನಾನು ಎಲ್ರು ಕಾಲು, ಸ್ವಾಮಿಗಳಿದ್ರೆ ಕಾಲ್ ಮುಟ್ತೀನಿ, ಗುರುಗಳಿದ್ರೆ ಕಾಲ್ ಮುಟ್ತೀನಿ, ದೊಡ್ಡ ಆರ್ಟಿಸ್ಟ್ ಯಾರೇ ಆಗ್ಲಿ, ಅದು ಹೀರೋನ್ ಯಾರಿಂದ ಕಾಲ್ ಮುಟ್ಟು ನಮಸ್ಕಾರ. ನಾನು ಹೋಗಿ ಫಸ್ಟ್ ಕಾಲ್ ಮುಟ್ಟು ನಮಸ್ಕಾರ ಮಾಡ್ಬಿಟ್ಟೆ. ಮುಟ್ಟು ನಮಸ್ಕಾರ, ಅವ್ರು ಎತ್ಕೊಂಡು ಕಲಾವಿದರು ಹಂಗೆಲ್ಲ ಇಟ್ಕೊಬಿಡಿ ಅಂತ ಹೇಳಿ, ನಿಮ್ದೆಲ್ಲ ಸ್ಕಿಟ್ ನೋಡ್ತೀನಿ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ. ನನ್ನ ತಮ್ಮ ಅವನಿಗೆ ಸಖತ್ ಫ್ಯಾನು, ದರ್ಶನ್ ಸರ್ ಅವರಿಗೆ ಸಖತ್ ಫ್ಯಾನು. ಬಾಸ್ ನನ್ನ ತಮ್ಮ ಅಲ್ಲಿ ಕುತ್ಕೊಂಡಿದ್ದಾನೆ, ನೀವಂದ್ರೆ ಪ್ರಾಣ ಅಂದಿದ್ದಕ್ಕೆ ಅವ್ರು ಹೌದಾ ಎಲ್ಲಿದ್ದಾರೆ ಅಂತ ತೋರಿಸಿ ಅದು ನೋಡಿ ಸರ್ ಆ ವಿಡಿಯೋದಲ್ಲಿ ನನ್ನ ತಮ್ಮಂಗೆ ಕೂಡ ಹಾಯ್ ಚೆನ್ನಾಗಿದ್ದೀರಾ ಅಂತ ಇಲ್ಲಿಂದ ವಿಶ್ ಮಾಡಿದ್ದಾರೆ. ಅದು ದರ್ಶನ್ ಸರ್. ಸೊ ನನಗೆ ಅವತ್ತೇ ಅವ್ರ ಮೇಲೆ ಈಗ ನಾನು ಆರ್ಟಿಸ್ಟು, ನನ್ನನ್ನು ಇದು ಮಾಡಿದ್ದಾರೆ, ನನ್ನ ತಮ್ಮನ ಹೇಳಿದ್ರು ಅಷ್ಟು ಚೆನ್ನಾಗೇ ಮಾತಾಡ್ಸಿದ್ರಲ್ಲ ಅವರು. ಏನೂ ಆಗ್ಬೇಕಾಗಿಲ್ಲ, ಅಲ್ಲಿ ಜನ ಇದ್ದಾರೆ ಅಷ್ಟಿಷ್ಟಲ್ಲ ಅವ್ರು ಇದ್ದಲ್ಲಿ. ಬಟ್ ಅದನ್ನೆಲ್ಲ ಕೇಳಿಸ್ಕೊಂಡು ಅವ್ರು ನಮಸ್ಕಾರ ಅಲ್ಲಿ ಅನಿಸ್ತು, ಎಂಥ ಮನ್ಸಲ್ವ ಇವರಿಗೆ, ಎಷ್ಟು ಚಂದ ಮಾತಾಡೋದು. ನಮ್ಮಂಥ ಪುಟ್ ಕಲಾವಿದ್ರನ್ನೆಲ್ಲ ನೋಡಲ್ಲ ಅಂದ್ಕೊಂಡಿರ್ತೀವಿ, ಅವ್ರು ನಮ್ಮನ್ನು ನೋಡ್ತಾರೆ ಅನಿಸ್ತು. ಸೊ ನೀವೇ ರಾಂಗ್ ಕಮ್ಯುನಿಕೇಶನ್ ಮಾಡ್ಕೊಬಿಟ್ಟಿದ್ರೆ. ಹೌದೌದು ಸರ್, ಇಲ್ಲಿ ಎಲ್ಲರಿಗೂ ಅಷ್ಟೇ ಅನ್ಸೋದು. ಈಗ ಯಾರೋ ತಪ್ಪಾಗಿ ಮಾತಾಡ್ತಾರೆ, ಅವರಿಗೂ ಪಾಪ ಅವ್ರು ಏನಾಗ್ಬಿಟ್ಟಿದೆ, ಅವ್ರು ಯಾರು ಹತ್ತಿರದಿಂದ ನೋಡಿಲ್ಲ. ಅವ್ರು ಬರ್ತಾರೆ, ಟಾಟಾ ಮಾಡ್ತಾರೆ, ಅವ್ರು ಸಿನಿಮಾದಲ್ಲಿ ನೋಡ್ತಾರೆ, ದೂರದಲ್ಲೆಲ್ಲ ನೋಡ್ತಾರೆ, ಪಾಪ ಅವರಿಗೂ ನೋಡಕ್ ಆಗಿರಲ್ಲ. ಏನಾಗ್ಬಿಡುತ್ತೆ ಸರ್, ತುಂಬ ಜನ ಇದ್ದಾಗ ಎಲ್ರಿಗೂ ಫೋಟೋ ಕೊಡೋಕ್ಕಾಗಲ್ಲ. ಕೆಲವರಿಗೆ ಒಂದು ಫೋಟೋ ಸಿಕ್ಕಿಲ್ಲ ಅನ್ನೋದಕ್ಕೆ ಅವ್ರನ್ನ ವಿಲನ್ ತರ ನೋಡೋರು ಇರ್ತಾರೆ. ಈಗ ನನ್ನೇ ನಾವೆಲ್ಲ ಜನ ಜಾಸ್ತಿ ಮುಂಚೆ ಬೇಡ ಬಾ ಅಂತ ಅನ್ಕೊಂಡ್ ಬಂದವರು ಅಲ್ವಾ, ನಾನ್ ಮಾಡಿದ್ರೆ ಫಿಲಮ್ ಅಲ್ಲೇ ಮಾಡ್ತೀನಿ ಅಂತ 10 ನಿಮಿಷಕ್ಕೆ ಪ್ರತ್ಯಕ್ಷ ಆದ್ರಲ್ಲ ಅಲ್ವಾ. ಇದು ಸೊ ಯಾರನ್ನು ನಾವು ಈಗ ನಿಮ್ ಬಗ್ಗೆನೂ ಅಷ್ಟೇ, ನನ್ನ ಬಗ್ಗೆ ನನ್ನ ಜೊತೆ 10 ನಿಮಿಷ ಕೂತು ಮಾತಾಡಿದಾಗ ನನ್ನ ಜೊತೆ ಇದ್ದವ್ರ ಹತ್ರ ನೀವು ಕೇಳಬೇಕು, ಆ ಮನುಷ್ಯ ಹೆಂಗೆ ಅಂತ. ನನ್ನ ನೋಡಿದವ್ರು ಹೇಳ್ತಾರೆ ನೀವಮ್ಮ ಅಲ್ವಾ. ಇಲ್ಲಿ ಯಾವ ವ್ಯಕ್ತಿಗಳ ಬಗ್ಗೆನೂ ನಾವು ಸಡನ್ ಆಗಿ ಜಡ್ಜ್ ಆಗ ಸರ್. ನನ್ನನ್ನು ಯಾವತ್ತು ಶಿವಣ್ಣ ಡೈರೆಕ್ಟ್ ಇದು ಔಟ್ ಆಫ್ ದಿ ಮ್ಯಾಟರ್ ನಾನು ಹೇಳ್ತೇನೆ, ಅಂದ್ರೆ ದೊಡ್ಡವರೆಲ್ಲ ಹೆಂಗಿರ್ತಾರೆ ಅಂತ ಹೇಳಕ್ಕೆ. ನನ್ನನ್ನು ಯಾವತ್ತೂ ಶಿವಣ್ಣ ನೋಡಿರ್ಲಿಲ್ಲ, ಅಂದ್ರೆ ನಾನು ಝೀಗೆ ಹೋದ್ರ ಮೇಲೂ ನನ್ನನ್ನು ನೋಡಿರಲಿಲ್ಲ. ಡೈರೆಕ್ಟು ದುಬೈಲಿ ಒಂದು ಕಡೆ ಮೀಟ್ ಆಗ್ತೀವಿ ಸರ್, ನಾವೆಲ್ಲ ಮಾತಾಡ್ತೀವಿ. ನಾನು ಫನ್ ಮಾತಾಡುವಾಗ ನಮ್ಮ ಹುಡುಗರು ಕಾಲೆಲ್ಲ ಹೇಳ್ಕೊಂಡು ನಾನು ಜಗಪ್ಪ ಎಲ್ಲ. ನೆಕ್ಸ್ಟ್ ಮಾರನೇ ದಿನ ನಾವು ಮಾಲಿಗೆ ಹೋಗ್ತಾ ಇದ್ದೀವಿ, ಆ ಹುಡುಗರನ್ನ ಕರ್ಕೊಂಬನ್ನಿ ಅಂತ ಮಾಲಿಗೆ ಕರ್ಸ್ಕೊಳ್ತಾರೆ. ಸೊ ಶಿವಣ್ಣ ದುಬೈ ಮಾಲಲ್ಲೆಲ್ಲ ನಡ್ಕೊಂಡು ಹೋಗ್ತೀವಿ. ಹೋದ್ರು ಕೂಡ 5 ಜನಕ್ಕೆ ಈಗ ಬಟ್ಟೆ ಕೊಡಿಸ್ಬೇಕಲ್ಲಮ್ಮ ಅಂದರು. ನಾವು ಸಾರ್ ಏನು ಬೇಡ ಸಾರ್ ಅಂತ ನಾವು ಓಡಕ್ಕೆ ರೆಡಿ, ತಗೋಬೇಕು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅವ್ರ ಸ್ಟೈಲಲ್ಲಿ. ಗೀತಕ್ಕ ಅಣ್ಣ ಅವ್ರ ಪ್ರೀತಿಯಿಂದ ಕೊಡಿಸ್ತಾವ್ರಲ್ವ, ಸರಿ ಏನು ಮಾಡೋದು ಜಗಪ್ಪ, ನಾನು ಎಲ್ಲ ಮುಖ ಹೆಂಗೆ ಆಮೇಲೆ ನಮ್ಮ ಟೀಮಲ್ಲಿ ಒಬ್ಬ ಪ್ರೀತಿಯಿಂದ ಕೊಡ್ತಾಗ ತಗೋಬೇಕು, ಅಣ್ಣ ಕೊಡ್ಸಿರೋ ಗಿಫ್ಟು ಜೀವನ ಪೂರ್ತಿ ಒಟ್ಟಿಗೆ ಇರುತ್ತೆ ತಾನೇ ಅಂದ್ರು. ಸರಿನಪ್ಪ ಅಂತ ಸೀದಾ ಒಳಗಡೆ ಒಂದು ಬ್ರ್ಯಾಂಡ್ ಒಳಗಡೆ ಹೋದ್ವಿ ಸರ್. ನಾವೆಲ್ಲ ಏನು ಮಾಡಿದ್ವಿ, ಅಣ್ಣ ಹೇಳಿದ್ದಾರೆ ಈಗ ತಗೊಬೇಕು ಅಂತ ಹೇಳ್ಬಿಟ್ಟು ಟ್ಯಾಗ್ನೆಲ್ಲ ನೋಡೋದು. ಅದರಲ್ಲಿ ದಿರಾಮ್ ಬೇರೆ ಇರ್ತದ, ಮೊಬೈಲ್ ತಕೊಂಡು ಈಗ 90 ದಿರಾಮ್ ಇಂಟು 27 ರೂಪಾಯಿ ಎಷ್ಟಾಗ, ಅಯ್ಯೋಯಪ್ಪ ಯಾವ ಬಟ್ಟೆ ಕೈ ಹಾಕಿದ್ರು ದುಡ್ಡು ಹಿಂಗಿತ್ತು. ಅಷ್ಟೊತ್ತಿಗೆ ಶಿವಣ್ಣ ಬಂದು ಯಾರಾದ್ರೂ ಟ್ಯಾಗ್ ನೋಡಿದ್ರೆ ಚೆನ್ನಾಗಿರಲ್ಲ, ಬಟ್ಟೆ ಗೊತ್ತಾಯ್ತು ಬಟ್ಟೆ ಅಷ್ಟೇ ನೋಡ್ಬೇಕು ಅಂತ. ಸರಿ ನಾನು ಹೋದೆ, ಒಂದು ಬಟ್ಟೆ ತಗೊಂಡೆ, ಬಟ್ಟೆ ಹಾಕೊಂಬಂದು
ನಿಜ ಅಣ್ಣ, ನನ್ನ ತಾಯಿ ಮಾತ್ರ ಫಸ್ಟು ನನಗೆ ಬಟ್ಟೆ ಕೊಡಿಸಿ ಆ ಬಟ್ಟೆ ಹಾಕಿದಾಗ ಒಂದು ನಮ್ಮ ಚಿಕ್ಕ ವಯಸ್ಸಲ್ಲಿ ತುಂಬ ಬಡತನ ಇತ್ತು. ಅವಾಗ ಒಂದು ಜೊತೆ ದೀಪಾವಳಿಗೆ ಒಂದು ಜೊತೆ ಬಟ್ಟೆ ಕೊಡಿಸಿದೆ. ಆ ಬಟ್ಟೆ ಹಾಕೊಂಬಂದಾಗ ನಮ್ಮ ಅಮ್ಮನ ಮುಖದಲ್ಲಿ ಒಂದು ಖುಷಿ ಇತ್ತು. ಅವತ್ತು ನಿಜವಾಗ್ಲೂ ಶಿವಣ್ಣನ ಮುಖದಲ್ಲಿ ಅದೇ ಖುಷಿ ನೋಡಿದ್ವಿ. ಶಿವಣ್ಣ ಮಗು ಅವ್ರ ಮಗ ಏನಾದರೂ ಹಾಕೊಂಬಂದಿದ್ರೆ ಒಂದು ಫೀಲ್ ಇರುತ್ತಲ್ಲ, ಅವ್ರ ಎಕ್ಸ್ಪ್ರೆಷನ್ನೇ ಬೇರೆ ತರ ಇತ್ತು. ಏಯ್ ಸೈಕು ಗುರು, ಹೆಂಗ್ ಕಾಣಿಸ್ತಾ ಇದೆ, ಸೂಪರ್ ಆಗಿದೆ, ಹಿಂಗೆಲ್ಲ ಹೇಳ್ಬಿಟ್ರು. ಗೀತಾ ಬರೀನೆ ಅಂತ ಅವ್ರನ್ನ ಕರೆದು ಗೀತಕ್ಕಂತ ತೋರಿಸಿ, ಆಮೇಲೆ ನಮ್ಗೆಲ್ಲ ಬಟ್ಟೆ ಕೊಡಿಸಿ, ಆಮೇಲೆ ಕರ್ಕೊಂಡೋಗಿ ಊಟ ಮಾಡಿಸಿ. ಅಂದ್ರೆ ನಾವು ದೊಡ್ಡವ್ರ ಜೊತೆ ಇದ್ದಾಗ ತಾನೇ ಅವ್ರು ದೊಡ್ಡದನ ಗೊತ್ತಾಗೋದು. ಯಾರೋ ರಪ್ಪ ಅಂತ ಮಾತಾಡ್ಬಿಡೋದಲ್ಲ. ಈ ಊಹಾಪೋಹಗಳಿಗೆ ಆದಷ್ಟು ಸುಮ್ಮನೆ ಸರ್, ಆದಷ್ಟು ಕಿವಿ ಕೊಡಬಾರ್ದು ಸರ್. ಯಾಕೆ ಕೊಡಬೇಕು? ಎಲ್ಲರೊಳಗೂ ಎಲ್ಲರಲ್ಲೂ ಒಳ್ಳೆಯವರೇ ಇರ್ತಾರೆ. ಆ ಕ್ಷಣಕ್ಕೊಬ್ಬ ಕೆಟ್ಟವನೇನೋ ಬಂದು ಏನೋ ಆಗುತ್ತೆ ಬಿಟ್ರೆ ಇಲ್ಲೆಲ್ಲರೂ ಒಳ್ಳೆಯವರು. ಎಷ್ಟೆಷ್ಟು ಡಾಲಿ ಅಣ್ಣ, ನಾನು ಡಾಲಿ ಅಣ್ಣನ ಬಗ್ಗೆ ಹೇಳ್ಕೊಂಡು ಇವತ್ತು ನಾನು ಡೆವಿಲ್ ಸಿನಿಮಾ ಅಥವಾ ಇದೆಲ್ಲ ನನಗೆ ಇಷ್ಟೋ ತನಕ ಜಾಸ್ತಿ ಸಿನಿಮಾ ಮಾಡಿ ಅವರು ಒಂದು ಕೊಟ್ಟಿರೋ ಟಗರುಪಲ್ಲಿ ಅವಕಾಶ ಎಷ್ಟು ದೊಡ್ಡದು ಇದಾಯಿತು ಗೊತ್ತಾ ಸರ್ ನನಗೆ. ಟಗರುಪಲ್ಲಿ ಅಂದ ಇವನೊಬ್ಬ ಕಾಮಿಡಿ ಆರ್ಟಿಸ್ಟ್, ಇವನು ಹಾಕ್ಕೊಡೋಣ, ಈ ಕ್ಯಾರೆಕ್ಟ್ರಿಗೆ ಇವನು ಇದು ಪರಿಚಯ ಆಗಿದೆ, ನಾನು ಅವ್ರ ಋಣ ತೀರ್ಸೋಕ್ಕಾಗುತ್ತಾ ಸರ್? ನಾನು ಅವ್ರಿಗೆ ವಾಪಸ್ ಒಂದು ಸಿನಿಮಾ ಮಾಡ್ಬೋದು, ಬಟ್ ಋಣ ತೀರ್ಸಕ್ಕಾಗಲ್ಲ. ಆಗಲ್ಲ ಸರ್. ಹಾಗೆ ದರ್ಶನ್ ಸಾರು ಹಂಗೆ ಇವತ್ತು ಈ ಸಿನಿಮಾ ಇದೆಯಲ್ಲ ಸರ್, ಇದು ನನ್ನ ಭವಿಷ್ಯಕ್ಕೆ ಎಷ್ಟು ದೊಡ್ಡ ಫೌಂಡೇಶನ್ ಗೊತ್ತಾ ಸರ್ ಇದು. ನಿಜ. ಅದು ಒಬ್ಬ ಕಲಾವಿದನಾಗಿ ನಿಮಗೆ ಗೊತ್ತಿರುತ್ತೆ ಏನ್ ಎಫರ್ಟ್ ಹಾಕಿರ್ತೀರಾ, ಹೀಗೆ ಇವ್ರ ಜೊತೆ ಆಕ್ಟ್ ಮಾಡಿದ್ರೆ ನನಗೆ ಏನೆಲ್ಲ ಆಗುತ್ತೆ ನನ್ನ ಫ್ಯೂಚರ್ ಅಲ್ಲಿ ಅಲ್ವಾ. ಆಯ್ತಾ, ನಿಮ್ದು ಒಂದು ಫ್ಯೂಚರ್ ಇರುತ್ತೆ, ಎಲ್ಲದನ್ನು ಬಿಟ್ಟು ಬಂದಿರ್ತೀರಾ, ಇಲ್ಲಿ ಕಷ್ಟಪಟ್ಟಿರ್ತೀರಾ, ಹೌದು ಸರ್, ಲಾ ಮಾಡಿರ್ತೀರಾ, ಏನಾದ್ರೂ ಒಂದ್ ಗೇನ್ ಮಾಡ್ಬೇಕು ಅಂದ್ರೆ, ಏನಾದ್ರು ನನ್ನ ಲೈಫಲ್ಲಿ ಏನಾದ್ರು ಒಂದು ಅಚೀವ್ ಮಾಡ್ಬೇಕಂದ್ಬಿಟ್ಟು. ಹೌದು. ಸೊ ನಿಮ್ದು ಅಟ್ಲೀಸ್ಟ್ ಒಂದು 50% ಅಚೀವ್ಮೆಂಟ್ ಆದಂಗೆ ಇದೆ ಅನ್ಸುತ್ತೆ. ಹೌದು ಸರ್, ನನಗೆ ಅದೇ ಇವಾಗ ಏನಂದ್ರೆ ಈ ಸೂಪರ್ ಸ್ಟಾರ್ಸ್ ಎಲ್ಲರ ಜೊತೆ ಸಿನಿಮಾ ಮಾಡ್ಬಿಟ್ವಿ ಅಂದ್ರೆ ಸರ್, ಸೀದಾ ಊರಿಗೆ ಹೋಗಿ ಒಂದು 5 ಎಕರೆ ಜಮೀನ್ ತಗೊಂಡು ಹೊಲ ಉಳ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ ಸರ್. ನನಗಷ್ಟೇ ಆಸೆ ಇರೋದು. ಏನು ತುಂಬ ಇದೆಲ್ಲ ಇಲ್ಲ. ನಾನು ನೇಚರ್ ಲವರು, ನನಗೆ ನೇಚರ್ ಸಖತ್ ಇಷ್ಟ. ಇಲ್ಲಿ ಇದೊಂದು ನನ್ನ ತಾಯಿಗೊಂದು ಆಸೆ, ಅವಳದೊಂದು ಕನಸು. ಅವಳು ಇಲ್ಲಿ ತನಕ ನನ್ನನ್ನು ಬದುಕಿಸಿದಕ್ಕೆ, ನನ್ನನ್ನು ಯಾಕೆ ಬದುಕಿಸ್ದೆ ಅಂತ ಅವಳಿಗೆ ಒಂದು ಉತ್ತರ ಕೊಡಬೇಕಲ್ಲ ನಾವು. ಸುಮ್ಮನೆ ಇಲ್ಲಿ ನಾನು ಒಬ್ಬನ ಬದುಕಿಸ್ದೆ, ಒಬ್ಬ ಮಗನ್ನ ಯಾವತ್ತೋ ಸಾಯ್ಬೇಕಿತ್ತು, ಇವತ್ತು ಬದುಕಿಸಿದ್ದೀನಿ, ಬದುಕಿದನ್ ಬಿಡು ಅತ್ಲಾಗೆ. ನನಗೆ ಅದಲ್ಲ. ಅವಳ ಬದುಕ್ಸಕ್ಕೆ ಪಟ್ಟಿರೋ ಕಷ್ಟ ಇದೆಯಲ್ಲ ಸರ್, ಒಂದೊಂದು ದಿನ ಅದು ಹೆಂಗಂದ್ರೆ, ಒಂದು ಈ ಕಾಡಲ್ಲಿ ಈ ದಿಕ್ಕು ದಪ್ಪಿರೋ ಜಿಂಕೆ ಒಂದು ಮರಿ ಹಾಕಿದಾಗ ಈ ಕಾಡಲ್ಲಿರೋ ಆ ಗುಂಪಿಂದನೂ ರಕ್ಷಣೆ, ಈ ಬೇರೆ ಜಿಂಕೆಗಳಿಗೆ ಗುಂಪೇ ರಕ್ಷಣೆ ಮಾಡುತ್ತೆ. ಇದಕ್ಕೆ ಆ ಗುಂಪಿಂದನೇ ತಿವಿತಾ ಇರ್ತವೆ. ಆ ಗುಂಪಿಂದ ಇಲ್ಲಿ ಹುಲಿಗಳಿಂದ, ನರಿಗಳಿಂದ, ಚಿರತೆ ತೋಳಗಳಿಂದ ಬದುಕಬೇಕಲ್ಲ. ಆವತ್ತಿನ ಪರಿಸ್ಥಿತಿ ನನ್ನ ತಾಯಿದು ಸೇಮ್ ಹಂಗೆ ಇತ್ತು. ಅಲ್ಲಿಂದ ದರ್ಶನ್ ಸರ್ ಸಿನಿಮಾ ತನಕ ಬರೋಕ್ಕೆ ಅವಳು ಮಾಡಿರೋ ತ್ಯಾಗಗಳು ನಮ್ದು ಯಾವುದು ಇಲ್ಲ ಸರ್. ನಾವು ಅಲ್ಲೆಲ್ಲೋ ಕಕ್ಕಸ್ ಬಾಚಿದ್ವಿ, ಅಲ್ಲೆಲ್ಲೋ ಹೋಟ್ಲಲ್ಲಿ ಕೆಲಸ ಮಾಡಿದ್ವಿ, ರಾಡ್ ಬೆಂಡಿಂಗ್ ಮಾಡಿದ್ವಿ, ಗಾರೆ ಕೆಲಸ. ಇದಿಷ್ಟೇ ನಂದು ಸ್ವಾಭಿಮಾನ ಮತ್ತು ಅವಳ ಯೌವನ. 24 ವರ್ಷಕ್ಕೆ ಗಂಡ ಇಲ್ಲ ಸರ್ ಅವಳಿಗೆ. ಆ ಸ್ವಾಭಿಮಾನ ಮತ್ತು ಅವಳ ಯೌವನ ತಂದು ಅದಕ್ಕೆ ಪೆಟ್ಟಿಗೆಗೆ ಬೀಗ ಹಾಕಿ ಇನ್ನು ಉಳಿದಿರೋದು ನನ್ನ ಮಗ ಒಬ್ಬನೇ ಅಂತ ಬದುಕ್ತಾಳಲ್ಲ, ಅವಳಿಗೆ ನಾವು ಮಾಡ್ತೀವಲ್ಲ, ಇದ್ಯಾವುದು ದೊಡ್ಡದಲ್ಲ, ಎಲ್ಲವೂ ಕಡಿಮೆನೆ. ಅವಳು ಅವತ್ತು ಮನ್ಸು ಮಾಡಿದ್ರೆ ಇವತ್ತು ಏನೇನೋ ಆಗುತ್ತೆ ಜೀವನದಲ್ಲಿ. ಅಂದರೆ ಏನೇನೋ ನಡೀತಾ ಇದೆ ಇಲ್ಲಿ ಈ ಸಮಾಜದಲ್ಲಿ. ಅವಳು ಮನ್ಸು ಮಾಡಿದ್ರೆ ಆ 24 ವರ್ಷಕ್ಕೆ ಇನ್ನೊಂದು ಮದುವೆ ಆಗ್ಬೋದಿತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.